ವೈರಲ್ ಆಗಿದ್ದು ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋಗಳು. ಆದರೆ ತಳಕು ಹಾಕೊಂಡಿದ್ದು ಮಾತ್ರ ನಟ ಧನ್ವೀರ್ ಅವರ ಹೆಸರು. ದರ್ಶನ್ ಆಪ್ತ ನಟ ಧನ್ವೀರ್ ಅವರನ್ನ ಸಿಸಿಬಿ ಅಧಿಕಾರಿಗಳು ಈ ಕೇಸ್ನಲ್ಲಿ ವಿಚಾರಣೆ ಮಾಡಿಬಿಟ್ರು. ನಿನ್ನೆಯವರೆಗೂ ಎಲ್ಲೂ ಕೂಡ ದರ್ಶನ್ ಆಪ್ತರ ವಿಚಾರವಾಗ್ಲಿ ಅಥವಾ ದರ್ಶನ್ ವಿಚಾರವಾಗ್ಲಿ ವಿಡಿಯೋ ವೈರಲ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಬಂದಿದ್ದೇ ಇಲ್ಲ. ಏಕಾಏಕಿ ಧನ್ವೀರ್ನ ಏರ್ಪೋರ್ಟ್ ನಲ್ಲಿದ್ದಂತಹ ಧನ್ವೀರ್ನ ತಡೆದು ಸಿಸಿಬಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾ ಇದ್ದ ಹಾಗೆ ಹತ್ತಾರು ಅನುಮಾನಗಳು ಹುಟ್ಕೊಂಡಿವೆ. ಧನ್ವೀರ್ ಮೊಬೈಲ್ನ ವಶಕ್ಕೆ ಪಡೆದು ಸಿಸಿಬಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು. ಬೆಳಗಿನ ಜಾವ 3 ಗಂಟೆಗೆ ಧನ್ವೀರ್ನ ವಶಕ್ಕೆ ಪಡೆದಿದ್ದು ಸಿಸಿಬಿ ಅಧಿಕಾರಿಗಳು. ಕೆಂಪೇಗೌಡ ಏರ್ಪೋರ್ಟ್ ಬಳಿ ಇದ್ದಂತಹ ಧನ್ವೀರ್ನ ವಶಕ್ಕೆ ಪಡಿತಾರೆ. ಧನ್ವೀರ್ ಮೊಬೈಲ್ನಲ್ಲಿ ಈ ಸಂದರ್ಭದಲ್ಲಿ ಯಾವುದೇ ವಿಡಿಯೋ ಸಿಕ್ಕಿಲ್ಲ. ಧನ್ವೀರ್ನ ವಿಚಾರಣೆ ನಡೆಸಿ ಬೆಳಗ್ಗೆ 11 ಗಂಟೆ 11:40 ಸುಮಾರಿಗೆ ವಾಪಸ್ ಕಳುಹಿಸುವಂತಹ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮಾಡಿದ್ರು. ಪ್ರಶ್ನೆ ಮೂಡೋದಿಲ್ವಾ? ಈಗ ವೈರಲ್ ಆಗಿರೋದು ಪರಪ್ಪನ ಅಗ್ರಹಾರದ ವಿಡಿಯೋಗಳು. ಯಾರ್ಯಾರದ್ದೋ ಕೈದಿಗಳು ಮೊಬೈಲ್ ಬಳಸ್ತಾ ಇರೋದು, ಎಣ್ಣೆ ಪಾರ್ಟಿ ಮಾಡ್ತಾ ಇರೋದು, ಡ್ಯಾನ್ಸ್ ಮಾಡ್ತಾ ಇರೋದು, ಆ ವಿಡಿಯೋಗಳು ವೈರಲ್ ಆಗಿತ್ತು. ಆ ವಿಡಿಯೋ ವೈರಲ್ ಆಗೋದಕ್ಕೂ ನಟ ಧನ್ವೀರ್ಗೂ ಏನ್ ಸಂಬಂಧ? ಸಹಜವಾಗಿ ಮೂಡಿದಂತಹ ಕುತೂಹಲ ಇದು. ಏಕಾಏಕಿ ಏರ್ಪೋರ್ಟ್ ಬಳಿ ಇದ್ದಂತಹ ಧನ್ವೀರ್ನ ಮಧ್ಯರಾತ್ರಿ ತಡರಾತ್ರಿ 3 ಗಂಟೆಯ ಸುಮಾರಿಗೆ ವಶಕ್ಕೆ ಪಡಿತಾರೆ ಸಿಸಿಬಿ ಅಧಿಕಾರಿಗಳು. 11:40 ಕೂಡ ವಿಚಾರಣೆ ಮಾಡ್ತಾರೆ. ಬೆಳಗ್ಗೆ ವಿಚಾರಣೆ ಮಾಡಿದಂತಹ ನಂತರದಲ್ಲಿ ಅವರ ಮೊಬೈಲ್ನಲ್ಲಿ ಏನೋ ಪತ್ತೆಯಾಗಿಲ್ಲ. ಹಾಗಾಗಿ ವಾಪಸ್ ಕಳುಹಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ನಟ ಧನ್ವೀರ್ಗೆ ಸಂಕಷ್ಟ ಎದುರಾಗಿದ್ಯಾಕೆ? ಮೂಡ್ತಾ ಇರುವಂತಹ ಪ್ರಶ್ನೆಗಳು ಏನು? ಒಂದೊಂದಾಗಿ ನೋಡ್ತಾ ಹೋಗೋಣ. ದರ್ಶನ್ ಆಪ್ತ ನಟ ಧನ್ವೀರ್ ಮೇಲೆ ಅನುಮಾನ ಯಾಕೆ? ಎಲ್ರಿಗೂ ಕಾಡಿದ್ದಂತಹ ಪ್ರಶ್ನೆ ಇದು. ಸಡನ್ ಆಗಿ ಪರಪ್ಪನ ಅಗ್ರಹಾರ ವಿಡಿಯೋ ವೈರಲ್ ಕೇಸ್ನಲ್ಲಿ ಧನ್ವೀರ್ನ ಯಾಕಪ್ಪ ಕರ್ಕೊಂಡು ಹೋದ್ರು ಹೀಗಂತ ಎಲ್ಲರೂ ಪ್ರಶ್ನೆ ಮಾಡ್ಬಿಟ್ರು. ವಿಡಿಯೋ ವೈರಲ್ ಪ್ರಕರಣದಲ್ಲಿ ಧನ್ವೀರ್ ಪಾತ್ರ ಏನು? ಆಗ್ಲೇ ಒಂದು ಸ್ಟೋರಿಯನ್ನ ನೀವು ಗಮನಿಸಿದ್ರಿ. ಯಾವುದೋ ಒಂದು ಗ್ಯಾಂಗ್ ಜೈಲಿನಲ್ಲಿ ಯಾರೋ ಒಬ್ಬ ಸಜಾಬಂದಿ ಕೈದಿ ಹೋಗಿ ಅಧೀಕ್ಷಕರನ್ನ ಕೇಳ್ತಾನೆ, ದರ್ಶನ್ ಅವರಿಗೆ ಸೌಲಭ್ಯ ಕೊಡಿ ಅಂತ ಹೇಳಿ. ಅವರು ನಾನು ಅಸಹಾಯಕ ಅಂತ ಹೇಳಿದಾಗ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾನೆ ಅನ್ನುವಂಥ ಒಂದು ಸುದ್ದಿ. ಅದಕ್ಕೂ ನಟ ಧನ್ವೀರ್ಗೂ ಏನಾದ್ರೂ ಸಂಬಂಧ ಇದೆಯಾ? ವಿಡಿಯೋ ವೈರಲ್ ಪ್ರಕರಣದಲ್ಲಿ ನಟ ಧನ್ವೀರ್ ಪಾತ್ರ ಏನು? ಹಾಗಾದ್ರೆ ನಟ ಧನ್ವೀರ್ ಲೀಕ್ ಮಾಡಿದ್ರೆ ವಿಡಿಯೋಗಳು ಸಿಕ್ಕಿದ್ದಲ್ಲಿ ಧನ್ವೀರ್ಗೆ ಇವರ ಅನುಮಾನ ಏನು? ಧನ್ವೀರ್ ಅವ್ರು ಲೀಕ್ ಮಾಡಿರಬಹುದು ಅಂತ ಹೇಳಿ ಹಂಗಾಗಿನೇ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದ್ದಾರೆ. ಈಗ ಧನ್ವೀರ್ನ ವಿಚಾರಣೆ ಮಾಡಿದ್ದಾರೆ ಅಂತಂದ್ರೆ, ಅವ್ರು ಲೀಕ್ ಮಾಡಿದ್ದಾರೆ ಅಂತಂದ್ರೆ ಧನ್ವೀರ್ಗೆ ಯಾರಾದ್ರೂ ವಿಡಿಯೋ ಕಳಿಸಿರ್ಬೇಕಲ್ವಾ? ವಿಡಿಯೋ ಕಳಿಸಿದವ್ರು ಯಾರು? ಜೈಲಿನಲ್ಲಿ ಇದ್ದವರೇ ಕಳಿಸಿದ್ರಾ? ಜೈಲಿಗೆ ಉದ್ದೇಶಪೂರ್ವಕವಾಗಿ ಹೋಗಿ ಯಾರಾದ್ರೂ ವಿಡಿಯೋ ಮಾಡಿಸಿದ್ರಾ? ಸಹಜವಾಗಿ ಮೂಡುವಂತ ಪ್ರಶ್ನೆ. ದರ್ಶನ್ ಪ್ರಕರಣಕ್ಕೂ ವಿಡಿಯೋ ವೈರಲ್ಗೂ ಲಿಂಕ್ ಇದೆಯಾ? ಹಾಗಾದ್ರೆ ಆಗ ನೋಡಿದಂತಹ ಸುದ್ದಿಯನ್ನ ಗಮನಿಸಿದ್ರೆ ಅಂಥದ್ದೊಂದು ಅನುಮಾನ ಮೂಡೋದು ಸಹಜ. ಬಟ್ ಸತ್ಯ ಏನು? ಪೊಲೀಸರೇ ಮತ್ತೆ ಹಚ್ಚಬೇಕು. ಜೈಲಾಧಿಕಾರಿಗಳಿಂದ ವಿಡಿಯೋ ಸಿಕ್ತಾ? ಜೈಲಿನ ಸಿಬ್ಬಂದಿಯಿಂದ ಧನ್ವೀರ್ಗೆ ವಿಡಿಯೋ ಸಿಕ್ತಾ? ಅಥವಾ ಕೈದಿಗಳಿಂದ ಸಿಕ್ತಾ? ಇಫ್ ಇನ್ ಕೇಸ್ ಧನ್ವೀರ್ ಅವರ ಪಾತ್ರ ಇದೆ ಅಂತಂದ್ರೆ ಈ ಪ್ರಶ್ನೆ ಮೂಡೋದು ಸಹಜ. ಬಟ್ ಪೊಲೀಸರು ಅವರನ್ನ ಕರ್ಕೊಂಡು ಬಂದು ಸತತವಾಗಿ ವಿಚಾರಣೆ ಮಾಡಿದ್ದಾರೆ. ಅವ್ರ ಮೊಬೈಲ್ನ ಪರಿಶೀಲನೆ ಮಾಡಿದ್ದಾರೆ. ನಮಗ್ ಸಿಕ್ಕಿರುವಂತಹ ಮಾಹಿತಿ ಏನು ಅಂದ್ರೆ ಧನ್ವೀರ್ ಮೊಬೈಲ್ನಲ್ಲಿ ಏನೂ ಪತ್ತೆಯಾಗಿಲ್ಲ. ಧನ್ವೀರ್ ಮೊಬೈಲ್ನಲ್ಲಿ ಏನೂ ಸಿಕ್ಕಿಲ್ಲ. ಈ ಕೇಸ್ನಲ್ಲಿ ಪೊಲೀಸರು ನಡ್ಕೊಂಡಂತಹ ರೀತಿ, ಗೃಹ ಇಲಾಖೆ ನಡ್ಕೊಂಡಂತಹ ರೀತಿ, ಜೈಲಾಧಿಕಾರಿಗಳು ನಡ್ಕೊಂಡಂತಹ ರೀತಿ ಎಲ್ಲೋ ಒಂದ್ ಕಡೆ ಹಾಸ್ಯಾಸ್ಪದ ಅಂತ ಅನ್ಸುತ್ತೆ. ನಟ ಧನ್ವೀರ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ರಲ್ಲ, ಪೊಲೀಸರ ಈ ನಡೆ ಎಲ್ಲೋ ಒಂದ್ ಕಡೆ ಸಿಕ್ಕಾಪಟ್ಟೆ ಪ್ರಶ್ನೆಗೆ ಗ್ರಾಸವಾಗಿದೆ, ಚರ್ಚೆಗೆ ಗ್ರಾಸವಾಗಿದೆ. ಚರ್ಚೆ ಯಾಕೆ ಅಂತಂದ್ರೆ ದರ್ಶನ್ಗೆ ದಿಂಬಿಗೂ ಸಂಕಷ್ಟ ಇದೆ ಜೈಲಿನಲ್ಲಿ. ಆದ್ರೆ ಬೇರೆ ಕೈದಿಗಳ ಕತೆ ನೋಡಿ, ಸಿಕ್ಕಾಪಟ್ಟೆ ಮಜಾ ಮಾಡ್ತಿದ್ದಾರೆ, ಬಹಳ ಆರಾಮಾಗಿದ್ದಾರೆ. ಎಲ್ಲಿ? ದರ್ಶನ್ ಇರುವಂತ ಅದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಅಲ್ಲಿ ದರ್ಶನಿಗೆ ಮಾತ್ರ ಒಂದು ಹಾಸಿಗೆ ಸಿಗ್ತಿಲ್ಲ, ಎಕ್ಸ್ಟ್ರಾ ದಿಂಬು ಸಿಗ್ತಿಲ್ಲ. ಏನೇ ಬೇಕು ಅಂದ್ರೂ ಕೋರ್ಟಿಗೆ ಹೋಗ್ಬೇಕು, ಏನೇ ಬೇಕು ಅಂದ್ರೂ ನ್ಯಾಯಾಧೀಶರ ಮುಂದೆ ಕೈ ಮುಗಿಬೇಕು, ಇಲ್ಲ ಅಂತಂದ್ರೆ ಸಿಗೋದಿಲ್ಲ. ಇದುವರೆಗೂ ಕೂಡ ಅದು ಸಿಕ್ಕಿಲ್ಲ. ಎಲ್ಲ ಕೊಟ್ಟಿದೀವಿ ಅಂತ ಜೈಲಾಧಿಕಾರಿಗಳು ಹೇಳ್ತಿದ್ದಾರೆ. ಬಹಳ ಸ್ಟ್ರಿಕ್ಟ್ ಆಗಿ ದರ್ಶನ್ನ ನೋಡ್ಕೋತಿದ್ದಾರೆ. ಯಾವುದೇ ಸೌಲಭ್ಯಗಳು, ಎಕ್ಸ್ಟ್ರಾ ಸೌಲಭ್ಯಗಳು ಸಿಗ್ತಾ ಇಲ್ಲ. ಎಲ್ಲಾ ಕೈದಿಗಳಿಗೂ ಅದೇ ಸ್ಥಿತಿನಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಅಂತ ಹೇಳಿ ವಿಡಿಯೋಗಳು ಹೇಳ್ತಿದ್ದಾವೆ. ಬೇರೆ ಕೈದಿಗಳೆಲ್ಲ ಬಹಳ ಬಿಂದಾಸ್ ಆಗಿದ್ದಾರೆ. ಎಲ್ಲೋ ಪಿಕ್ನಿಕ್ ಬಂದಿದೀವಿ, ಯಾರದ್ದೋ ಫ್ರೆಂಡ್ ರೂಮ್ ಅಲ್ಲಿ ಇದೀವಿ ಅನ್ನೋ ರೀತಿ ಮಜಾ ಮಾಡ್ತಿದ್ದಾರೆ. ಸಹಜ ಅಲ್ವಾ ಪ್ರಶ್ನೆ? ದರ್ಶನ್ಗೆ ಮಾತ್ರ ಟೈಟ್ ಮಾಡಿ ನಾವು ಬಹಳ ಸ್ಟ್ರಿಕ್ಟ್ ಅಂತ ಹೇಳಿ ನಾಟಕ ಮಾಡ್ತಿದ್ದಾರೆ ಜೈಲಾಧಿಕಾರಿಗಳು. ಜನ ಪ್ರಶ್ನೆ ಮಾಡೋದಿಲ್ವೇನ್ರಿ?
ಇದೇ ದರ್ಶನ್ಗೆ ಇಷ್ಟು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡಾಗ ಅದೇ ಜನ ಶಹಬಾಜ್ ಅಂದಿದ್ರು. ಯಾಕಂದ್ರೆ ಎಲ್ರಿಗೂ ಒಂದೇ ನ್ಯಾಯ ಮಾಡ್ತಿದ್ದಾರೆ ಜೈಲಾಧಿಕಾರಿಗಳು, ಎಲ್ಲರನ್ನೂ ಒಂದೇ ತರ ನೋಡ್ಕೋತಿದ್ದಾರೆ. ಒಬ್ಬ ಸಾಮಾನ್ಯ ಕೈದಿ, ಒಬ್ಬ ಸೆಲೆಬ್ರಿಟಿ ಕೈದಿ ಅನ್ನುವಂಥ ಭೇದ ಭಾವ ಮಾಡ್ತಾ ಇಲ್ಲ ಅಂತ ಹೇಳಿ ಜನರೇ ಜೈಲಾಧಿಕಾರಿಗಳ ನಡೆಯನ್ನ ಮೆಚ್ಕೊಂಡಿದ್ರು. ಆದ್ರೆ ಈಗ ಸತ್ಯ ಹೊರಗಡೆ ಬರ್ತಾ ಇದೆ ನೋಡಿ. ವಿಡಿಯೋ ಹೊರಗಡೆ ಬಂದ ಮೇಲೆ ದರ್ಶನಿಗೆ ಮಾತ್ರ ಸ್ಟ್ರಿಕ್ಟ್ ಮಾಡಿ ಜೈಲಾಧಿಕಾರಿಗಳು ನಾವು ಬಹಳ ಸ್ಟ್ರಿಕ್ಟು ಅಂತ ಹೇಳಿ ಜನರ ಮುಂದೆ ನಾಟಕ ಮಾಡಿದ್ರ. ಹಾಗಾದ್ರೆ ಪ್ರಶ್ನೆ ಮಾಡಬೇಕಲ್ವಾ? ಅಕ್ರಮ ಆಗಿದೆ ಅಂದಾಗ ಪೊಲೀಸರು ಫಸ್ಟ್ ಏನು ಮಾಡ್ಬೇಕು ಹೇಳಿ? ಯಾರು ಅಕ್ರಮ ಮಾಡಿದಾರೋ ಅವರನ್ನು ಹಿಡಿಬೇಕು. ಪೊಲೀಸರ ಕೆಲಸ ಅದು ತಾನೆ. ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ ಎಲ್ಲೋ ಅಂದಾಗ ಯಾರು ಮಾಡಿದ್ದಾರೆ ಅದನ್ನ ಅವರು ತಪ್ಪಿತಸ್ಥರು. ಫಸ್ಟ್ಗೆ ಪ್ರಯಾರಿಟಿ ಅವರನ್ನು ಹೋಗಿ ಹಿಡಿಬೇಕು. ಮತ್ತೆ ತಪ್ಪಾಗದೇ ಇರೋ ರೀತಿನಲ್ಲಿ, ಮತ್ತೆ ಭ್ರಷ್ಟಾಚಾರ ಆಗದೆ ಇರೋ ರೀತಿನಲ್ಲಿ, ಮತ್ತೆ ಅಕ್ರಮ ಆಗದೆ ಇರೋ ರೀತಿನಲ್ಲಿ. ಆದ್ರೆ ಈ ಕೇಸ್ನಲ್ಲಿ ಏನಾಯ್ತು? ಅಕ್ರಮ ಆಗಿದ್ದನ್ನ ಬಯಲಿಗೆಳೆದವರ ತನಿಖೆಯನ್ನ ಪ್ರಯಾರಿಟಿಯಾಗಿ ತೆಗೆದುಕೊಳ್ತು ಪೊಲೀಸ್ ಇಲಾಖೆ. ವಿಪರ್ಯಾಸ ಅಲ್ವಾ ಇದು? ಹಾಸ್ಯಾಸ್ಪದ ಅಂತ ಅನ್ಸಲ್ವಾ? ಈಗ ವಿಡಿಯೋ ವೈರಲ್ ಆಗಿದೆ, ಓಕೆ, ಯಾರು ವೈರಲ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟು. ಆ ರೀತಿ ಮೊಬೈಲ್ಗಳನ್ನ ಬಳಕೆ ಮಾಡೋದಕ್ಕೆ, ಡ್ಯಾನ್ಸ್ ಮಾಡೋದಕ್ಕೆ, ಎಣ್ಣೆ ಪಾರ್ಟಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟವ್ರು ಯಾರು ಅನ್ನೋದು ಇಂಪಾರ್ಟೆಂಟು. ಅದೇ ಪ್ರಾಮುಖ್ಯತೆ ಆಗ್ಬೇಕಿತ್ತು ತಾನೆ, ಅದೇ ಪ್ರಯಾರಿಟಿ ಆಗ್ಬೇಕಿತ್ತು ತಾನೆ. ಆದ್ರೆ ಪೊಲೀಸರ ನಡೆ ಇಲ್ಲಿ ಹಾಸ್ಯಾಸ್ಪದ. ಯಾರು ಅಕ್ರಮವನ್ನ ಬಯಲಿಗೆಳೆದಿದ್ದಾರೋ ಅವರನ್ನ ಪ್ರಯಾರಿಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವರ ಆಂಗಲ್ ಏನು? ಇವರು ಪಂಚತಾರಾ ಟ್ರೀಟ್ಮೆಂಟ್ ಅನ್ನ ಜೈಲಲ್ಲಿ ಬೇರೆ ಕೈದಿಗಳಿಗೆ ಕೊಡ್ತಾ ಇರೋ ತಪ್ಪಲ್ಲ, ಆದ್ರೆ ಲೀಕ್ ಮಾಡದೆ ತಪ್ಪು ಅನ್ನೋ ರೀತಿ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ವರ್ತಿಸ್ತಾ ಇರೋದು ಚರ್ಚೆಗ್ರಾಸ ಆಗಿದೆ. ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಲೀಕ್ ಮಾಡಿದವನ ಉದ್ದೇಶ ಏನೇ ಇರಬಹುದು, ಇವ್ರ ತಟ್ಟೆನಲ್ಲಿ ಹುಳ ಇದ್ದಿದ್ ನಿಜ ಅಲ್ವಾ? ಹಾಗಾದ್ರೆ ಆತ ಯಾವುದೇ ಉದ್ದೇಶಕ್ಕೆ ಇವ್ರು ಅನ್ಕೊಂಡಂಗೆ ದರ್ಶನ್ ಅವರ ಆಪ್ತರೇ ಮಾಡಿಸಿರಬಹುದು ಅಂತ ಒಂದು ಆಂಗಲ್ ಅಲ್ಲಿ ಅನ್ಕೊಳ್ಳೋಣ, ಒಂದ್ ಟೈಮಲ್ಲಿ ಒಪ್ಕೊಳ್ಳೋಣ. ಬಟ್ ಇವ್ರ ತಟ್ಟೆನಲ್ಲಿ ಹುಳ ಇದ್ದಿದ್ ನಿಜ ಅಲ್ವಾ? ಯಾರೋ ಹೋಗಿ ವಿಡಿಯೋ ಮಾಡಿದ್ದಾರೆ, ಓಕೆ, ಯಾರನ್ನ ವಿಡಿಯೋ ಮಾಡಿದಾರೋ ಆತನ ಕೈನಲ್ಲಿ ಮೊಬೈಲ್ ಇದ್ದಿದ್ ನಿಜ ಅಲ್ವಾ? ಅದನ್ನ ಒಪ್ಕೊಳ್ಬೇಕಲ್ವಾ ಜೈಲಾಧಿಕಾರಿಗಳು? ಜೈಲಾಧಿಕಾರಿಗಳ ತಪ್ಪನ್ನ ಮುಚ್ಚಿಡುವುದಕ್ಕೆ ಧನ್ವೀರ್ ಹಿಂದೆ ಬಿದ್ರ ಪೊಲೀಸರು. ಜನ ಈ ಪ್ರಶ್ನೆ ಕೇಳ್ತಿದ್ದಾರೆ, ನಾವಲ್ಲ. ಅದೇನೋ ಒಂದು ಗಾದೆ ಇದೆಯಲ್ಲ, ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ರಂತೆ. ಜೈಲಾಧಿಕಾರಿಗಳ ಕತೆ, ಗೃಹ ಇಲಾಖೆಯ ಕತೆ, ರಾಜ್ಯ ಸರ್ಕಾರದ ಕತೆ, ಗೃಹ ಸಚಿವರ ಕತೆ ಸದ್ಯ ಹಾಗೇ ಆಗ್ಲಿಲ್ವಾ? ಈ ಪ್ರಶ್ನೆ ಮಾಡಲೇಬೇಕಲ್ವಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.